ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನ್ಯಾಯ ಒದಗಿಸುವಂತ ಕೆಲಸವನ್ನು ಮಾಡ್ತೀವಿ. ಏನು 2.5 ಲಕ್ಷ ಮತದಾರರಿದ್ದಾರೆ, ಆ ಮತದಾರರ ಹಕ್ಕಿಗಾಗಿ ನಿರಂತರವಾಗಿ ಹೋರಾಟ ಮಾಡುವಂತ ಒಬ್ಬ ಪ್ರಾಮಾಣಿಕ ಅಭ್ಯರ್ಥಿಯಾಗಿ ಕೆಲಸ ಮಾಡಲಿದ್ದಾರೆ. ನಿಮ್ಮ ಬೆಂಬಲ ಜಾತಿ, ಮತ, ಧರ್ಮ, ವರ್ಗ, ಭೇದ ಮತವಿಲ್ಲದೆ ನಮ್ಮ ಬೆಂಬಲಕ್ಕೆ ಬನ್ನಿ. ಒಬ್ಬ ನೈಜವಾದ ಒಬ್ಬ ಜನಸೇವಕ, ಒಬ್ಬ ಪ್ರಾಮಾಣಿಕ ಅಭ್ಯರ್ಥಿ ಹೇಗಿರ್ಬೇಕು ಅಂತ ಹೇಳಿ ನಾವು ತೋರಿಸ್ಕೊಡ್ತೇವೆ. ಸರ್, ಯಾವ ಒಂದು ವಿಷಯದಲ್ಲಿ ತಾವು ಚುನಾವಣೆ ಮಾಡ್ತಾ ಇದ್ದೀರಾ ಸರ್? ನೋಡಿ, ಈ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ತುಂಬಾ ಸುದೀರ್ಘ ಕಾಲ ಒಂದು ಕುಟುಂಬ ವರ್ಗ ಅದನ್ನ ಆಡಳಿತ ಮಾಡಿದೆ. ಆದ್ರೂ ಕೂಡ ಅಭಿವೃದ್ಧಿ ಇಲ್ಲಿ ಮರೀಚಿಕೆ ಆಗಿದೆ. ಒಬ್ಬ MLA ಆಗ್ಬೇಕಾದವರು ತಳಮಟ್ಟದ ಜನರ ನಾಡಿಮಿಡಿತ ಹರಿಬೇಕು, ಅವರಿಗೆ ಆ ಜನರ ನೋವು ಸಂಕಷ್ಟ ಅರಿವಿರ್ಬೇಕು, ಬಡತನದ ಅರಿವಿರ್ಬೇಕು, ಹೋರಾಟದ ಗುಣ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಒಬ್ಬ ಚಿನ್ನದ ಸ್ಪೂನ್ ನಲ್ಲಿ ಹುಟ್ಟಿ ಬೆಳೆದವ, ಬೆಳ್ಳಿಯ ಸ್ಪೂನ್ ನಲ್ಲಿ ಹುಟ್ಟಿ ಬೆಳೆದವನಿಗೆ ಈ ತಳಮಟ್ಟದ ಜನರ ನೋವು ಅದು ಅರ್ಥ ಆಗೋದಿಲ್ಲ. ಅಂತಹ ಒಬ್ಬ ಪ್ರಾಮಾಣಿಕ, ಇಡೀ ಕರ್ನಾಟಕದ ಇತಿಹಾಸವನ್ನ ಬಲ್ಲ, ರೈತ ಚಳವಳಿ ಏನು, ದಲಿತ ಚಳವಳಿ ಏನು, ನೀರಾವರಿ ಹೋರಾಟ ಏನು, ಪ್ರತಿಯೊಂದು ವಿಚಾರದಲ್ಲೂ ವಿಚಾರವಂತರಾದಂತ ಇಂಥ ಅಭ್ಯರ್ಥಿ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ರೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ. ಹಾಗಾಗಿ ಜನರ ಅಭಿವೃದ್ಧಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಈ ಬಾರಿ ಚುನಾವಣೆಗೆ ಹೋಗ್ತೀವಿ. ಸರ್, ಈಗ ಇಬ್ಬರ ಜಗಳದಲ್ಲಿ, ಯಾಕಂದ್ರೆ ಈಗ ಕಾಂಗ್ರೆಸ್ ಕೂಡ ಈಗ ಸ್ಪರ್ಧೆ ಮಾಡ್ತಾರೆ, ಒಂದು ಈಗ ತಾವು ಕೂಡ ಸ್ಪರ್ಧೆ ಮಾಡ್ತಾರೆ. ಈಗ ಇಬ್ಬರ ಜಗಳದಲ್ಲಿ ಇಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಈಗ ಬಿಜೆಪಿ ಬರುವ ಲಭ್ಯ ಇದೆ ಸರ್? ನೋಡಿ, ಆ ಕ್ವಶನ್ ಇಲ್ಲ. ನೋಡಿ, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಜಕೀಯ ಪಕ್ಷ. ಚುನಾವಣೆಯಲ್ಲಿ ಎಲ್ಲರೂ ಸ್ಪರ್ಧೆ ಮಾಡ್ತಾರೆ, ನಾವು ಕೂಡ ಸ್ಪರ್ಧೆ ಮಾಡ್ತೀವಿ. ನಾವು ಅತ್ಯಂತ ಅರ್ಹರಿದ್ದೀವಿ, ನೈತಿಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು 24x7 365 ದಿವಸ ಕೂಡ ಜನರ ಕೆಲಸ ಮಾಡೋರು. ಕೋವಿಡ್ ಬಂದಾಗ ಇವ್ರು ಯಾರು ಇರ್ಲಿಲ್ಲ, ನಾವಿದ್ವಿ ಫೀಲ್ಡ್ ಅಲ್ಲಿ. ಮಳೆ ಹಾನಿ ಆದಾಗ ಯಾರು ಇರ್ಲಿಲ್ಲ, ನಾವಿದ್ವಿ ಫೀಲ್ಡ್ ಅಲ್ಲಿ. ಇದೇ ಹೆಗಡೆ ನಗರದಲ್ಲಿ ನಮ್ಮ ಮನೆಗಳು ನಿರಾಶ್ರಿತರಾಗಿ ದಾವಣಗೆರೆಯನ್ನ ಹೊರ ಭಾಗಕ್ಕೆ ತಳೆದಾಗ ಅವತ್ತು ಅವರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಪ್ರಯತ್ನ ಪಟ್ಟದ್ದು ಅಫ್ಸರ್ ಮಳ್ಳಿಪೇಟೆ. ಹಾಗಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ನಾವು ಚುನಾವಣೆಗೆ ಹೋಗ್ಲಿಕ್ಕೆ, ಚುನಾವಣೆ ಸ್ಪರ್ಧೆಗೆ ಅತ್ಯಂತ ಹೆಚ್ಚು ಅರ್ಹರಿದ್ದೀವಿ. ಹಾಗಾಗಿ ಅಹಿಂದ ವರ್ಗಗಳ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಅಫ್ಸರ್ ಮಳ್ಳಿಪೇಟೆ ಚುನಾವಣೆಗೆ ಹೋಗ್ತಾರೆ. ಅಲ್ಲಿ ನಾವು ಗೆದ್ದೇ ಗೆಲ್ತೀವಿ. ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ 80% ಅಹಿಂದ ವರ್ಗಗಳ ಮತ ಇದೆ, 80% ಇದೆ ಅಹಿಂದ ವರ್ಗಗಳ ಮತ. ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಕ್ವಶನೇ ಇಲ್ಲ. ನಾವು ಬರುವಂತದ್ದು, ಗೆಲ್ಲುವಂತದ್ದು ಅಫ್ಸರ್ ಮಳ್ಳಿಪೇಟೆ ಒಬ್ಬ ಸಮರ್ಥ ನಾಯಕನಾಗಿ ಕರ್ನಾಟಕಕ್ಕೆ ಮೆಚ್ಚುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಸರ್, ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 85,000 ಮತಗಳು ಇದೆ ಸರ್. ಈಗ ಅದ್ರ ಜೊತೆಗೆ ನಿಮ್ಗೆ SC/ST ಅದು ಬೇಕಾಗಿದೆ, ಕುರು ಬಂದು ನಿಮ್ಗೆ ಮತಗಳು ಬೇಕಾಗಿದೆ ಸರ್. ಅವ್ರ ಜೊತೆ ನಾವು ಹೇಗಿದೆ ಅಂತ ಮಾತಾಡಿದ್ದೀರಾ ಅವ್ರ ಜೊತೆ? ಈಗ ನೋಡಿ, ನಾವು ಒಂದು 17 ವರ್ಷದಲ್ಲಿ ಜನಪರ ಹೋರಾಟದಲ್ಲಿರುವರು. ರೈತರ ಪರವಾಗಿ, ದಲಿತರ ಪರವಾಗಿ, ಸ್ಲಂ ನಿವಾಸಿಗಳ ಪರವಾಗಿ, ಬೀದಿ ಮಾರಾಟಗಾರರ ಪರವಾಗಿ, ಅಂದ್ರೆ ಶೋಷಿತರ ಪರವಾಗಿ ಹೋರಾಟ ಮಾಡ್ತವ್ರು. ಹಾಗಾಗಿ ನಾನು ಎಲ್ಲ ಜಾತಿ ಧರ್ಮವನ್ನ ಬಿಟ್ಟು ಒಬ್ಬ ಸಮರ್ಥವಾದಂತ ವಿದ್ಯಾವಂತ ಅಭ್ಯರ್ಥಿ ನಿಮಗೆ ಸಿಕ್ಕಿದ್ದಾರೆ. ನೀವು ಗೆಲ್ಸಿ ನೋಡಿ, ಒಂದು ಬಾರಿ ನಮಗೆ ಅವಕಾಶ ಕೊಡಿ. ನಮಗೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಂತ ನಾವು ನೋಡ್ತೀವಿ. ಖಂಡಿತವಾಗ್ಲೂ ನಮಗೆ ಅಧಿಕಾರ ಇಲ್ಲದೇನೆ ನಾವು ಕೆಲಸ ಮಾಡ್ತೀವಿ. ಅಧಿಕಾರ ಇದ್ರೆ ಇನ್ನಷ್ಟು ಕೆಲಸ ಮಾಡ್ತೀವಿ. ಎಲ್ಲಾ ಜನಾಂಗ, ನಾವು ಅಲ್ಲಿ ಇಲ್ಲಿ ಜಾತಿ ಮಾಡೋದಿಲ್ಲ, ಜನಾಂಗ ಮಾಡೋದಿಲ್ಲ. ಎಲ್ಲ ಜನಾಂಗದವರು ಕೂಡ, ಎಲ್ಲ ಬಡವರು ಇರೋದು ಇಲ್ಲಿ, ಮಧ್ಯಮ ವರ್ಗದವರು ಇರೋದು. ಅವ್ರಿಗೆ ಒಬ್ಬ ಒಳ್ಳೆಯ ಒಬ್ಬ ಅಭ್ಯರ್ಥಿ ಬೇಕು. ಅವರ ವಿಷಯಗಳಿಗೆ ಸ್ಪಂದನೆ ಮಾಡುವಂತವ್ರು ಬೇಕು. ಬಡವರ ಕಷ್ಟ ಕಾರ್ಪಣ್ಯಗಳ ಅರಿವಿರ್ಬೇಕು. ಅಂತ ಅಭ್ಯರ್ಥಿಯನ್ನ ನಾವು ಕೊಟ್ಟಿದ್ವಿ. ಹಾಗಾಗಿ ಎಲ್ರು ಈಗಾಗಲೇ ದಲಿತ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ಭೀಮ್ ಆರ್ಮಿ, ಈಗ ಹಲವಾರು ಸಂಘ ಸಂಸ್ಥೆಗಳು ನಮ್ಗೆ ಬೆಂಬಲವನ್ನ ಸೂಚಿಸಲಿಕ್ಕೆ ಮುಂದೆ ಬರ್ತಿದೆ. ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಕೂಡ ಫೀಲ್ಡ್ ಗೆ ಬರ್ತಾರೆ, ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ. ಮುಖ್ಯವಾಗಿ ಏನಂದ್ರೆ, ಈಗ ಸರ್ ಇವತ್ತು ನಾವು ನಾಮಿನೇಷನ್ ಅಕಸ್ಮಾತ್ ಏನಾದ್ರು ಈಗ ನಿಮ್ಗೆ ಒತ್ತಡ ಬಂದು ಮತ್ತೇನಾದ್ರು ಆಮಿಷದ ಒಳಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಯಾವುದೇ ಒತ್ತಡದಿಂದ, ಯಾವುದೇ ಕರೆನ್ಸಿಯಿಂದ ಪರ್ಚೇಸ್ ಮಾಡಕ್ಕಾಗಲ್ಲ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾನ ಪರ್ಚೇಸ್ ಮಾಡಿರುವಂತಹ ಕರೆನ್ಸಿ ಈ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಒಂದೇ ಮಾತು. ಬಂದ್ರೆ ನಿಮ್ಮ ಮುಂದೆ ನಡೆಯ ಈ ಒಂದು ಕ್ಷೇತ್ರಕ್ಕೆ ಏನ್ ಮಾಡ್ತಾರೆ? ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರು ಕೂಡ ನಮಗೆ ಇಂಪಾರ್ಟೆಂಟ್. ಈ ಕ್ಷೇತ್ರವನ್ನ ನಾವು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೀವಿ. ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಬಡವರ ಪರವಾಗಿ ಇಲ್ಲಿನ ಜ್ವಲಂತ ಸಮಸ್ಯೆಗಳೇನಿದೆ
ಆ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ. ನಮ್ಮ ಅಭ್ಯರ್ಥಿ 24x7 ಅವೈಲಬಲ್ ಇರ್ತಾರೆ. ಅದೇ ರೀತಿ ನಮ್ಮ ಕಾರ್ಯಕರ್ತರು 24/7 ಅಭ್ಯರ್ಥಿ ಇರ್ತಾರೆ. ಯಾವುದೇ ಸಮಸ್ಯೆಗಳಿಗೆ ದಿನದ 24 ಗಂಟೆ 12 ಗಂಟೆಗೆ ಕರೆದ್ರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಮತ್ತು ಕಾರ್ಯಕರ್ತರು ರೆಡಿ ಇರ್ತಾರೆ. ಸರ್, ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಪ್ರತಿಸ್ಪರ್ಧಿ ಯಾರಾಗಿದ್ದಾರೆ ಸರ್ ಸದ್ಯಕ್ಕೆ? ನೋಡಿ, ಚುನಾವಣಾ ಕ್ಷಣ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿಗಳಿದ್ದಾರೆ ಎಲ್ಲರೂ ಕೂಡ ನಮಗೆ ಪ್ರತಿಸ್ಪರ್ಧಿಗಳೇ. ನಾವು ಅವರು ಪ್ರತಿಸ್ಪರ್ಧಿ, ಇವರು ಪ್ರತಿಸ್ಪರ್ಧಿ ಇದ್ದ ಪ್ರತಿಯೊಬ್ರು ಕೂಡ ಪ್ರತಿಸ್ಪರ್ಧಿ ಇದ್ದಾರೆ. ಅವ್ರು ಎಲ್ಲರಿಗಿಂತ ಹೆಚ್ಚು ನಾವು ಅರ್ಹತೆ ಏನಿದೆ ಅನ್ನೋದನ್ನ ನಾವು ಜನರಿಗೆ ತಿಳಿಸ್ಲಿಕ್ಕೆ ಹೋಗ್ತೀವಿ. ಜನರ ಬಳಿಗೆ ನಾವು ಹೋಗ್ತೀವಿ, ಮನೆ ಮನೆಗೆ ಹೋಗ್ತೀವಿ. ಇಂತ ಒಂದು ಒಳ್ಳೆ ಅವಕಾಶ, ಇಂತ ಒಳ್ಳೆ ಅಭ್ಯರ್ಥಿ ನಿಮ್ಗೆ ಸಿಗ್ಲಿಕ್ಕಿಲ್ಲ, ಹಾಗಾಗಿ ಬೆಂಬಲಿಸಿ ಅಂತ ಹೇಳಿ ಜನರ ಬಳಿಗೆ ಓಕೆ ಸರ್.